ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಕಳೆದ 16-17 ದಿನಗಳಿಂದ ರಾಜ್ಯ ರಾಷ್ಟ್ರದಲ್ಲಿ ಬಹುದೊಡ್ಡ ಸದ್ದು ಮಾಡಿದ್ದು ಲಕ್ಕುಂಡಿ ಉತ್ಖನನ. ಇದರ ಜೊತೆಗೆ ಇತ್ತೀಚೆಗೆ ಕಪ್ಪತ್ತಗುಡ್ಡದಲ್ಲಿ ಸಿಗುವಂಥ ಗುಹೆಗಳು, ಸುರಂಗ ಮಾರ್ಗಗಳು, ಇದು ಜನರಿಗೆ ಬಹಳ ಕ್ವಶನ್ ಮಾರ್ಕ್ ಆಗಿದೆ. ಉತ್ಖನನ ಬೇರೆ, ಆದರೆ ಗುಹೆ, ಕಪ್ಪತ್ತಗುಡ್ಡದಲ್ಲಿ ಗುಹೆ ಇರೋದು, ಸುರಂಗ ಮಾರ್ಗಗಳಿದು, ಅಲ್ಲಿ ಚಿನ್ನ ಇದೆ ಅಂತ ಹೇಳೋದು, ವಜ್ರ ಇದೆ, ಲೋಹಗಳಿದ್ದಾವೆ, ಕಬ್ಬಿಣ ಇದೆ, ಮ್ಯಾಗ್ನೀಸ್ ಇದೆ, ಪ್ಲಾಟಿನಿಯಂ ಇದೆ, ಇವೆಲ್ಲ ಮಾಧ್ಯಮಗಳ ಮೂಲಕ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕೆಲವರು ಒಂದಿಷ್ಟು ಪ್ರಶ್ನೆ ಕೇಳಿದ್ದಾರೆ ನನಗೆ. ನಾನು ಕೂಡ ಭಾಳಷ್ಟು ಮಾಧ್ಯಮಗಳಿಗೆ ಕೆಲವು ಅವ್ರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ, ನೋಡಿದ್ದೀರಿ. ಸೊ ನನಗೆ ಒಂದಿಷ್ಟು ಮೊಬೈಲ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಗಳು ಬಹಳ ಪ್ರಮುಖವಾಗಿದ್ದಾವೆ, ಬಹಳಷ್ಟಿದ್ದಾವೆ. ಅದರಲ್ಲಿ ಒಂದು 5-6 ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ. ಮೊದಲನೇ ಪ್ರಶ್ನೆ ಅಂದರೆ, ಜನರು ಯಾಕೆ ಚಿನ್ನ ಇದೆ ಎಂದು ನಂಬುತ್ತಾರೆ? ನೋಡ್ರಿ, ಪ್ರಶ್ನೆ ಎಂಥದ್ದು. ಜನರು ಯಾಕೆ ಚಿನ್ನ ಇದೆ ಎಂದು ನಂಬ್ತಾರೆ? ಇಲ್ಲಿ ಕಪ್ಪತ್ತಗುಡ್ಡದಲ್ಲಿ ಚಿನ್ನ ಐತೆ ಅಂತ ಹೆಂಗೆ ಹೇಳ್ತೀರಿ, ಯಾಕೆ ನಂಬ್ತಾರೆ ಅಂತ. ಎರಡನೇದು, ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ ಇದೆಯಾ? ಮೂರನೇದು, ಎಷ್ಟು ಪ್ರಮಾಣದಲ್ಲಿದೆ? ಆಮೇಲೆ ಹಿಂದೆ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತಾ? ಭೂಗರ್ಭ ಶಾಸ್ತ್ರಜ್ಞರ ಪ್ರಕಾರ ಅವರು ಅಧ್ಯಯನ ಹೇಳುವಂತೆ ಏನು ಹೇಳ್ತಾರೆ, ಐತೆ ಅಂತ ಹೇಳ್ತಾರ? ಈಗ ಪರಿಸರ ಶಾಸ್ತ್ರಜ್ಞರು ಹೇಳ್ತಾರೆ, ಇತಿಹಾಸಕಾರರು ಹೇಳ್ತಾರೆ, ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾರೆ, ಭೂವಿಜ್ಞಾನಿಗಳು ಹೇಳ್ತಾರೆ. ಇವೆಲ್ಲ ಇತಿಹಾಸ ಉಲ್ಲೇಖ ಪ್ರಕಾರ ಏನಿದೆ ಅಂತ. ಕಪ್ಪತ್ತಗುಡ್ಡದ ವಿಶೇಷತೆ ಏನು? ಹೀಗೆ ಸಾಕಷ್ಟು ಪ್ರಶ್ನೆ, ಅದರಲ್ಲಿ ಪ್ರಮುಖ ಇವತ್ತು ನಾನು ಉತ್ತರ ಕೊಡುವಂಥದ್ದು. ಮೊದಲನೇದಾಗಿ ಹೇಳೋದಾದ್ರೆ, ಜನರು ಯಾಕೆ ಚಿನ್ನ ಇದೆ ಎಂದು ನಂಬ್ತಾರೆ ಅಂದ್ರೆ, ಅಲ್ಲಿ ಪ್ರಮುಖವಾಗಿ ಏನು ಕಪ್ಪತ್ತಗುಡ್ಡ ಇದೆಯಲ್ಲ, ಅದರ ಸುತ್ತಮುತ್ತಲು ಇರತಕ್ಕಂಥ ಪ್ರದೇಶಗಳಲ್ಲಿ ಒಂದು 500ಕ್ಕೂ ಹೆಚ್ಚು ಗುಹೆಗಳಿದಾವೆ, ಸುರಂಗ ಮಾರ್ಗಗಳಿದಾವೆ. ಸೊ ಆ ಗುಹೆಗಳು ಏನು ಅಂತ ಕೇಳಿದ್ರೆ, ಚಿನ್ನ ಅಗೆದಂತ ಮಣ್ಣು ತೆಗೆದು ಗುಹೆಗಳು ಮಾಡಿ, ಅಲ್ಲಿ ಸುರಂಗ ಮಾರ್ಗ ಮಾಡಿ, ಹಳಿಗಳನ್ನು ಹಾಕಿ ಮಣ್ಣು ತಗೊಂಡು ಹೋಗುವಂಥದ್ದು, ಚಿನ್ನ ತೆಗಿಲಿಕ್ಕೆ ಕಲ್ಲು, ಮಣ್ಣು, ಅವೆಲ್ಲ. ಸೊ ಯಾಕೆ ಅಂತ ಕೇಳಿದ್ರೆ, ಯಾಕೆ ಚಿನ್ನ ಇದೆ ಅಂತ ನಂಬ್ತಾರೆ ಅಂದ್ರೆ, ಅಲ್ಲಿ ಗುಹೆಗಳಲ್ಲಿ ಎಂಥ ಕಲ್ಲಿದೆ ಅಂದ್ರೆ, ಹಳದಿ ಬಣ್ಣದ ಖನಿಜ ಇದೆ, ಕಲ್ಲುಗಳು, ಅದರಲ್ಲಿ ಖನಿಜ ಇದೆ, ಹಳದಿ ಬಣ್ಣದ ಖನಿಜ. ಈಗ ಗೋಲ್ಡ್ ಯಾವ ಕಲರ್ ಇರುತ್ತೆ? ಹಳದಿ. ಸೊ ಹಾಗಾಗಿ ಅಲ್ಲೇ ಚಿನ್ನ ಇದೆ ಅಂತ ನಂಬ್ತಾರೆ. ಇನ್ನು ಮೆರಗು ಇರುವ ಕಲ್ಲುಗಳಿದಾವೆ, ಹೊಳಪು. ಆಮೇಲೆ ಅಲ್ಲಿ ಪೈರೈಟ್ ಅಂತಾರೆ, ಪೈರೈಟ್ ಅಂದ್ರೆ ಹಾಗೆ ಬಂಗಾರ, ಮೂರ್ಖರ ಚಿನ್ನ, ಫೂಲ್ಸ್ ಗೋಲ್ಡ್. ಹೀಗೆ ಇದು ಇರೋದ್ರಿಂದ ಈ ವಿಚಾರಗಳಲ್ಲಿ ಜನ ಏನ್ ಮಾಡ್ತಾರೆ, ಅಲ್ಲಿ ಚಿನ್ನ ಇದೆ ಅಂತ ನಂಬ್ತಾರೆ. ಇನ್ನು ಎರಡನೇದಾಗಿ ಹೇಳೋದಾದ್ರೆ, ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ ಇದೆಯಾ? ಎಸ್, ಅದಕ್ಕೆ ಉತ್ತರ ಬಹಳ ಚೆನ್ನಾಗಿದೆ. ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ ಇವೆಯಾ ಅಂದ್ರೆ, 1804ರಲ್ಲಿ ಬ್ರಿಟಿಷ್ ವಿಜ್ಞಾನಿ ರಾಬರ್ಟ್ ಬ್ರೂಸ್ ಫೂಟ್ ಅನ್ನುವಂಥ ವ್ಯಕ್ತಿ ಸಂಶೋಧನೆ ಮಾಡಿದ. ಆ ಸಂಶೋಧನೆ ಮಾಡಿದಾಗ ಚಿನ್ನ ಸಿಕ್ತು. ಸೊ ಹಾಗಾಗಿ ಅಲ್ಲಿ ಚಿನ್ನ ಇದೆ ಅಂತ. 1804. ಅಲ್ಲಿಂದ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಏನು ಯಾವ್ಯಾವ ಗ್ರಾಮಗಳಲ್ಲಿ ಮುಂದೆ ಏನು ಮಾಡಿದ್ರು, 1804ರಲ್ಲಿ ಬ್ರಿಟಿಷ್ ಭೂವಿಜ್ಞಾನಿ ರಾಬರ್ಟ್ ಬ್ರೂಸ್ ಫೂಟ್ ಅನ್ನವ ಸಂಶೋಧನೆ ಮಾಡಿದ ಮೇಲೆ ಚಿನ್ನ ಇದೆ ಅಂತ ಗೊತ್ತಾಯ್ತು. ಹಂಗಾರೆ ಯಾವ್ಯಾವ ಗ್ರಾಮಗಳಲ್ಲಿ ಚಿನ್ನ ಇದೆ ಅನ್ನೋದನ್ನ 1905ರಲ್ಲಿ ಸಂಶೋಧನೆ ಮಾಡ್ತಾ ಹೊಂಟ್ರು, ಚಿನ್ನ ಎಲ್ಲೆಲ್ಲಿ ಸಿಗಬಹುದು ಅಂತ. ಇದಾದ್ಮೇಲೆ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಅಲ್ಲಿ ಚಿನ್ನ ಸಿಕ್ತು ಅಂತ ಆಯ್ತು. ಎಷ್ಟು ಪ್ರಮಾಣದಲ್ಲಿ ಚಿನ್ನ ಇದೆ ಅನ್ನುವಂಥ ಪ್ರಶ್ನೆ. ಕಪ್ಪತ್ತಗುಡ್ಡದಲ್ಲಿ ಎಷ್ಟು ಪ್ರಮಾಣ ಚಿನ್ನ ಇದೆ ಅಂದ್ರೆ, ಹಲವು ಗಣಿಗಾರಿಕೆ ಕಂಪನಿಗಳು ನಡೆಸಿದ ಕಾರ್ಯಾಚರಣೆಯಿಂದ ಇದುವರೆಗೆ 670 ಕಿಲೋ ಚಿನ್ನ ಸಿಕ್ಕಿದೆ. 670 ಕೆಜಿ ಚಿನ್ನ ಸಿಕ್ಕಿದೆ. ಸೊ ಇದನ್ನ ಸಿಕ್ಕಿದ್ದನ್ನು ನೋಡಿದ್ರೆ ಅಲ್ಲಿ ಚಿನ್ನ ಇದೆ ಅಂತಾನೆ ಅರ್ಥನ? ಅದು ಕಾಗೆ ಬಂಗಾರ ಐತೋ, ಮೂರ್ಖರ ಚಿನ್ನ ಐತೋ, ಇನ್ಯಾವ ಹಳದಿ ಚಿನ್ನ ಐತೋ, ನಿಜವಾದ ಗೋಲ್ಡ್ ಐತೋ, ಅದು ಆಮೇಲೆ. ಇನ್ನು ಇದಿಷ್ಟು. ಹಿಂದೆ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತು ಅಂತಾರೆ. ಹೆಂಗೆ, ಯಾರು ನಡೆದಿತ್ತು ಅಂತಾರೆ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಹಲವು ಕಾಲಘಟ್ಟದಲ್ಲಿ ಗಣಿಗಾರಿಕೆ ನಡೆದಿತ್ತು. ಇಲ್ಲಿ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಹಿಂದೆ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ನಡೆದಿತ್ತಾ? ಇದಕ್ಕೆ ಉತ್ತರ ಏನು ಅಂದ್ರೆ, ಹಲವು ಕಾಲಘಟ್ಟದಲ್ಲಿ ಗಣಿಗಾರಿಕೆ ನಡೆದಿತ್ತು. ಹಲವು ಕಾಲಘಟ್ಟದಲ್ಲಿ, ಯಾವ್ಯಾವ ಕಾಲದಲ್ಲಿ?
ಕಲ್ಯಾಣ ಚಾಲುಕ್ಯರ ಕಾಲ, ವಿಜಯನಗರ ಸಾಮ್ರಾಜ್ಯ, ಬ್ರಿಟಿಷರ ಕಾಲದಲ್ಲಿ ಗೋಲ್ಡ್ ಮೈನಿಂಗ್ ನಡೆದಿತ್ತು. ಜೊತೆಗೆ ಸ್ವಾತಂತ್ರ್ಯ ನಂತರ ಕೂಡ ನಡೆದಿತ್ತು. ನೋಡ್ರಿ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕೂಡ ಅದಕ್ಕೆ ಲಕ್ಕುಂಡಿ ಇದೆಯಲ್ಲ, ಅದು ಕೇಂದ್ರ ಸ್ಥಾನ ಇತ್ತು. 14ನೇ ಶತಮಾನದ ಪೂರ್ವದಲ್ಲಿ ನಗರ, ವಾಣಿಜ್ಯ ನಗರ, ಅದು ಕೇಂದ್ರ ಸ್ಥಾನ. ಅಲ್ಲಿ ಟಂಕ ಶಾಲೆ ಇತ್ತು. ಈಗ ಹೆಂಗ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟುಗಳನ್ನು ಮುದ್ರಣ ಮಾಡುತ್ತೋ, ನಾಣ್ಯಗಳನ್ನು ಮುದ್ರಣ ಮಾಡುತ್ತೋ, ಹಂಗೆ ದಕ್ಷಿಣ ಭಾರತದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅದು ಟಂಕಶಾಲೆ ಇತ್ತು ಲಕ್ಕುಂಡಿಯಲ್ಲಿ. ಸೊ ಈಗ ಅದಕ್ಕೆ ಮಳೆ ಬಂದಾಗ ಚಿನ್ನದ ನಾಣ್ಯಗಳು, ಚಿನ್ನದ ಇವುಗಳು ಸಿಗ್ತವೆ ಅಂತ. ಹಂಗಾರೆ ಇದಕ್ಕೆ ಸಾಕ್ಷಿ ಏನು ಸಾಕ್ಷಿಪ್ಪ? ಆಯ್ತು, ಹಿಂದೆ ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆ ನಡೀತು, ಕಲ್ಯಾಣ ಚಾಲುಕ್ಯರು ಮಾಡಿದ್ರು, ವಿಜಯನಗರ ಸಾಮ್ರಾಜ್ಯದವರು ಮಾಡಿದ್ರು, ಬ್ರಿಟಿಷರು ಮಾಡಿದ್ರು. ಆಮೇಲೆ ಸ್ವತಂತ್ರ ಭಾರತ ಸಿಕ್ಕಾದ ಮೇಲೆ ಗೋಲ್ಡ್ ಮೈನಿಂಗ್ ನಡೀತು. ಎಲ್ಲಿವರೆಗೆ ನಡೀತು? 1990ರವರೆಗೆ ನಡೀತು. 1990ರವರೆಗೆ ನಡೀತು. ಈಗ ಅಲ್ಲಿ ಗೋಲ್ಡ್ ಮೈನಿಂಗ್ ಸ್ಟಾಪ್ ಆಗಿ 36 ವರ್ಷ ಆಯ್ತು. ಯಾಕಂದ್ರೆ ನಿಧಿ ನಿಕ್ಷೇಪ ನಿಷೇಧ ಕಾಯ್ದೆ ಬಂತು. ಅಲ್ಲೇ ಅಕ್ರಮ ಗಣಿಗಾರಿಕೆ ಮಾಡೋಂಗಿಲ್ಲ, ಗೋಲ್ಡ್ ತೆಗೆಯಂಗಿಲ್ಲ, ಗುಹೆಗಳನ್ನು ಒಡೆಯಂಗಿಲ್ಲ, ತೆಗೆಯಂಗಿಲ್ಲ, ಸುರಂಗ ಮಾರ್ಗಗಳನ್ನು ಬಳಸೋಂಗಿಲ್ಲ. ಹಳಿ ಇತ್ತು, ಆ ಹಳಿಗಳಿಗೆ ಹೋಗಂಗಿಲ್ಲ. ಅಂದ್ರೆ ಚಿನ್ನ, ಮಣ್ಣು ಹೊತ್ಕೊಂಡು ಹೋಗಕ್ಕೆ, ಕಲ್ಲು ಹೊತ್ಕೊಂಡು ಹೋಗಕ್ಕೆ ಅದ್ರ ಹಳಿ ಮಾಡಿದ್ರು ಬ್ರಿಟಿಷರೆಲ್ಲ. ಈಗೆಲ್ಲ ನೋಡಿದ್ರಿ ಎಲ್ಲ ಮೀಡಿಯಾದಲ್ಲಿ. ಹಿಂಗೆ ಒಂದು ಇತ್ತು. ಸೊ ಇದನ್ನ ನೀವು ಯಾರು ಬಳಸಂಗಿಲ್ಲ ಅಂತ 36 ವರ್ಷದ ಹಿಂದೆ, ಅಂದ್ರೆ 1990ರಲ್ಲಿ ಒಂದು ಕಾಯ್ದೆ ಬಂತು. ಆ ಕಾಯ್ದೆ ನಂತರ ಅಲ್ಲಿ ನಡೀಲಿಲ್ಲ. ಹಂಗಾರೆ ಇಲ್ಲಿ ಇತಿಹಾಸ ಉಲ್ಲೇಖ ಏನಿದೆ? ಅಲ್ಲಿ ಚಿನ್ನ ಸಿಕ್ತು ಅಂತ ಬ್ರಿಟಿಷರು ಆಯ್ತು, ಹಲವಾರು ಕಂಪನಿಗಳು ನಡೆಸಿದ ಚಿನ್ನ ಬಂತು, 670 ಕಿಲೋ ಚಿನ್ನ ಸಿಕ್ತು ಅಂತ ಹೇಳಿದ್ರು. ಹಾಗಾದ್ರೆ ಇದನ್ನ ಎಲ್ಲಿ ಬಳಸಿದ್ರು, ಎಲ್ಲೆಲ್ಲಿ ಇದರ ಪ್ರಯೋಗ ಮಾಡಿದ್ರು ಅಂತ ಕೇಳಿದ್ರೆ, ನೋಡಿ, ಇದು ಬಹಳ ಮುಖ್ಯವಾಗಿ ಇತಿಹಾಸ ಉಲ್ಲೇಖ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಏನು ಟಂಕಶಾಲೆ ಇತ್ತಲ್ಲ, ಅಲ್ಲಿ ಒಂದು ನಾಣ್ಯನ ತಯಾರು ಮಾಡ್ತಿದ್ದ. ಆ ನಾಣ್ಯಕ್ಕೆ ಏನು ಹೆಸರು ಅಂದ್ರ ಲೊಕ್ಕಿ ಗದ್ಯಾಣ. ಅದಕ್ಕೆ ಲೊಕ್ಕಿ ಗುಂಡಿ, ಅದು ಮುಂದೆ ಲಕ್ಕುಂಡಿ ಆಯ್ತು. ಸೊ ಇದು ಈ ನಾಣ್ಯಗಳಿಗೆ ಎಲ್ಲಿಂದ ಸಪ್ಲೈ ಆಗ್ತಿತ್ತು ಚಿನ್ನ? ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬಳಸಿದ ಲೊಕ್ಕಿ ಗದ್ಯಾಣ, ಈ ನಾಣ್ಯ ತಯಾರಾಗ್ತಿತ್ತು. ಅದು ನಾಣ್ಯದ ಹೆಸರು ಲೊಕ್ಕಿ ಗದ್ಯಾಣ. ಆ ಲೊಕ್ಕಿ ಗದ್ಯಾಣ ನಾಣ್ಯವನ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಚಿನ್ನ ಎಲ್ಲಿಂದ ಹೋಗ್ತಿತ್ತು ಅಂದ್ರೆ ಇದೇ ಕಪ್ಪತ್ತಗುಡ್ಡದಿಂದ ಹೋಗ್ತಿತ್ತು. ಇದು ಇತಿಹಾಸಕಾರ ಹೇಳ್ತಾರೆ. ಇದೇ ಕಪ್ಪತ್ತಗುಡ್ಡದಿಂದಲೇ ಅಲ್ಲಿಗೆ ಚಿನ್ನ ಹೋಗ್ತಿತ್ತು ಲಕ್ಕುಂಡಿಗೆ. ಆ ಲಕ್ಕುಂಡಿಯಲ್ಲಿ ಕಲ್ಯಾಣ ಚಾಲುಕ್ಯರು ಒಂದು ನಾಣ್ಯವನ್ನ ಮಾಡ್ತಿದ್ರು. ಆ ನಾಣ್ಯದ ಹೆಸರು ಲೊಕ್ಕಿ ಗದ್ಯಾಣ. ಸೊ ಆ ನಾಣ್ಯವನ್ನ ತಯಾರು ಮಾಡೋದ್ರಿಂದ ಕಪ್ಪತ್ತಗುಡ್ಡದಿಂದ ಚಿನ್ನ ಹೋಗ್ತಿತ್ತು. ಸೊ ಹೀಗಾಗಿ ಕಪ್ಪತ್ತಗುಡ್ಡದಲ್ಲಿ ಚಿನ್ನ ಇದೆ ಅನ್ನುವಂಥದ್ದು. ಹಂಗಾರೆ ಭೂಗರ್ಭ ಶಾಸ್ತ್ರದ ಅಧ್ಯಯನ ಏನ್ ಹೇಳುತ್ತೆ ಅಂದ್ರೆ, ಭೂಗರ್ಭ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಅವ್ರು ಹೇಳುವಂತೆ ಇಲ್ಲಿ ಸಾಕಷ್ಟು ಅಧ್ಯಯನ ಸಂಶೋಧನೆ ಮಾಡಿದ್ರೆ ಚಿನ್ನ ಸಿಗಬಹುದು ಅನ್ನುವಂಥ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ. ಇದು ಅವರ ವಿಚಾರದಲ್ಲಿ ಅವ್ರು ಹೇಳುವಂಥದ್ದು. ಭೂಗರ್ಭ ಶಾಸ್ತ್ರ ಅಧ್ಯಯನ ಪ್ರಕಾರ ಹೆಚ್ಚಿನ ನಿಕ್ಷೇಪಗಳಿವೆ, ಇನ್ನೂ ಹೆಚ್ಚಿದಾವೆ ಇಲ್ಲಿ ನಿಕ್ಷೇಪಗಳು, ನಿಧಿ ನಿಕ್ಷೇಪಗಳು ಅಂತಾರೆ, ಇನ್ನೂ ಹೆಚ್ಚಿಗೆ ಅದಾವ ಭೂಗರ್ಭ ಶಾಸ್ತ್ರಜ್ಞರು ಹೇಳ್ತಾರೆ. ಸೊ ಹಾಗಾಗಿ ಅವರ ಆಧಾರದ ಮೇಲೆ ನೋಡ್ರಿ, ಅಲ್ಲಿ ಪರಿಸರ ಶಾಸ್ತ್ರಜ್ಞರು ಬೇರೆ ಹೇಳ್ತಾರೆ, ಭೂಗರ್ಭ ಶಾಸ್ತ್ರಜ್ಞರು ಬೇರೆ ಹೇಳ್ತಾರೆ, ಭೂವಿಜ್ಞಾನಿಗಳು ಬೇರೆ ಹೇಳ್ತಾರೆ, ಇವೆಲ್ಲ ಅಧ್ಯಯನಕಾರರು, ಇವರು ಇತಿಹಾಸಕಾರ ಬೇರೆ ಹೇಳ್ತಾರೆ. ಅನೇಕ ಮುಖಗಳ ಮೂಲಕ ಅದರ ಕಪ್ಪತ್ತಗುಡ್ಡದ ಮಜಲುಗಳನ್ನ ಪರಿಚಯ ಮಾಡ್ತಾರೆ. ಇದು ಭೂಗರ್ಭ ಶಾಸ್ತ್ರ ಹೇಳುವಂತೆ ಇಲ್ಲಿ ಚಿನ್ನ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ. ಇನ್ನು ಕೊನೆಯದಾಗಿ ಏನು ಪ್ರಶ್ನೆ ಅಂತ ಕೇಳಿದ್ರೆ, ಈಗ ನಿಮ್ಗೆ ಗೊತ್ತಾಯ್ತು. ಕೊನೆಯದಾಗಿ ಕಪ್ಪತ್ತಗುಡ್ಡದ ವಿಶೇಷತೆ ಏನು? ಇಷ್ಟೆಲ್ಲ ಹೇಳ್ತಿರಲ್ಲ, ಅಂದ್ರೆ ಏನಪ್ಪ ಇದು ಕಪ್ಪತ್ತಗುಡ್ಡ, ಯಾವಾಗ ಇದು ಬಂತು, ಇದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ ಶುದ್ಧ ಗಾಳಿಯನ್ನ ಬೀಸುವಂತ ಬಹುದೊಡ್ಡ ಗಿರಿ ಕಪ್ಪತ್ತಗಿರಿ. ಇದು ಅದ್ಭುತ ಇದೆ. ಇದಕ್ಕೆ ಇಲ್ಲಿ ಈಗಾಗಲೇ ನೀವು ನೋಡಿರಿ, ವಾಯು ವಿಹಾರ ಮಾಡೋರಿಗೆ ಅನುಕೂಲ ಇದೆ, ಟ್ರೆಕ್ಕಿಂಗ್ ಮಾಡೋರಿಗೆ ಅನುಕೂಲ ಇದೆ. ಕಪ್ಪತ್ತಗುಡ್ಡ ಸೌಂದರ್ಯದ ನಾಡು, ಅದ್ರದ್ದು ಸೌಂದರ್ಯ, ಮಳೆ ಬಂತು, ಜಿಟಿ ಮಳೆ ಬಂತು ಅಂದ್ರೆ ಸಿಕ್ಕಾಪಟ್ಟಿ ಹಂಗೆ. ಎಸ್. ಆಮೇಲೆ ಉತ್ತರ ಕರ್ನಾಟಕದ ಇದು ಸಹ್ಯಾದ್ರಿ ಅಂತಾರೆ. ಈ ಬಯಲು ಸೀಮೆಯ ನಾಡಿನಲ್ಲಿ, ಉತ್ತರ ಕರ್ನಾಟಕದ ಬಯಲು ಸೀಮೆ ನಾಡಿನಲ್ಲಿ ಸಹ್ಯಾದ್ರಿ ಇದು
ಹಂಗೆ. ಆಮೇಲೆ ಇದು ಎಷ್ಟು ವ್ಯಾಪ್ತಿ ಇದೆ ಅಂದ್ರೆ 33,000 ಹೆಕ್ಟೇರ್ ಪ್ರದೇಶ ಇದೆ. ಇದು ಕಪ್ಪತ್ ಗುಡ್ಡ 33,000 ಹೆಕ್ಟೇರ್ ಪ್ರದೇಶ ಇದೆ. ಎಲ್ಲಿಂದ ಎಲ್ಲಿಗೆ ಹಬ್ಬಿದೆ ಅಂದ್ರೆ ಇದು 3 ತಾಲೂಕುಗಳನ್ನು ಒಳಗೊಂಡಿದೆ. ಮುಂಡ್ರಿಗಿ, ಗದಗ್, ಶಿರಹಟ್ಟಿ ಈ 3 ತಾಲೂಕುಗಳಿಗೆ ಹಬ್ಬಿಕೊಂಡಿದೆ. ಎಲ್ಲಿಂದ ಎಲ್ಲಿವರೆಗಿದೆ ಅಂದ್ರೆ ಬಿಂಕದಕಟ್ಟಿಯಿಂದ ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರ್ವರೆಗೆ, ಮುಂಡ್ರಿಗಿ ತಾಲೂಕಿನ ಸಿಂಗ್ಟಾಲೂರ್ವರೆಗೆ ಕಪ್ಪತ್ ಗುಡ್ಡ ಹಬ್ಬಿದೆ. ಅಂದ್ರೆ ಎಷ್ಟು ಕಿಲೋಮೀಟರ್ ಅಂದ್ರೆ ಉತ್ತರದಿಂದ ದಕ್ಷಿಣದವರೆಗೆ 65 ಕಿಲೋಮೀಟರ್ ವ್ಯಾಪ್ತಿ ಇದೆ ಕಪ್ಪತ್ ಗುಡ್ಡ. ಸೊ ಇದಕ್ಕೆ ಏನ್ ಮಾಡಿದ್ರು, 2019ರಲ್ಲಿ ವನ್ಯಜೀವಿ ಸಂರಕ್ಷಣಾ ಅಭಯಾರಣ್ಯವಾಗಿ ಇದನ್ನು ಘೋಷಣೆ ಮಾಡಿದ್ರು. ಈ ಪ್ರದೇಶದಲ್ಲಿ 244 ಕಿಲೋಮೀಟರ್ ಪ್ರದೇಶ ವನ್ಯಜೀವಿ ಸಂರಕ್ಷಣಾ ಅಭಯಾರಣ್ಯವಾಗಿ ಘೋಷಣೆ ಆಯಿತು. ಪರಿಸರ ಶಾಸ್ತ್ರಜ್ಞರ ಪ್ರಕಾರ ಇದು ಒಂದು ಪಶ್ಚಿಮ ಘಟ್ಟಗಳ ಭಾಗ ಕಪ್ಪತ್ ಗುಡ್ಡ. ಸೊ ಹಾಗಾಗಿ ಇದಕ್ಕೆ ಬಹಳ ಮಹತ್ವ ಇದೆ ಅಂತ. ಇಲ್ಲಿ ಏನೇನು ಸಿಗ್ತವೆ ಹಂಗಾರೆ, ಲೋಹಗಳು ಯಾವ ಸಿಗ್ತವೆ ಅಂದ್ರೆ ಚಿನ್ನ, ವಜ್ರ, ಪ್ಲಾಟಿನಿಯಂ, ಜಿಂಕ್, ಬೆಳ್ಳಿ, ಕಬ್ಬಿಣದ ಅದಿರು, ಈ ಎಲ್ಲ ಲೋಹಗಳು ಸಿಗ್ತವೆ. ಇದರ ಪೂರ್ತಿ ಸಂಶೋಧನೆ ಮಾಡಿದ್ರೆ ಈ ಕಪ್ಪತ್ ಗುಡ್ಡದ ವಿಶೇಷತೆ ಇನ್ನೂ ಇದೆ ನೋಡಿ. ಅಲ್ಲೇ ಹುಲಿಗಳಿದ್ದಾವೆ, ನರಿಗಳಿದ್ದಾವೆ, ಕಾಡಂದಿಗಳಿದ್ದಾವೆ, ವನ್ಯಜೀವಿಗಳ ಇರುವಂತ ತಾಣ ಅದು, ಪಂಚಲೋಹಗಳ ಖನಿಜ ಇರುವಂತ ಬೀಡದು, ಸೌಂದರ್ಯಯುತವಾದಂಥ ನಾಡದು, ಅತ್ಯಂತ ಗಾಳಿ ಬೀಸುವಂತ, ಇಡೀ ಏಷ್ಯಾದಲ್ಲಿ ಗಾಳಿ ಬೀಸುವಂತ, ಪರಿಶುದ್ಧ ಗಾಳಿ ಬೀಸುವಂತ ಬಹುದೊಡ್ಡ ಗಿರಿ ಕಪ್ಪತ್ ಗಿರಿ. ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ 500ಕ್ಕೂ ಹೆಚ್ಚು ಗುಹೆಗಳಿದಾವೆ, ಸುರಂಗ ಮಾರ್ಗಗಳಿದಾವೆ. ಬ್ರಿಟಿಷರು ಅದನ್ನ ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಬಳಸಿಕೊಂಡಿದ್ದಾರೆ. ಅದರ ಮೂಲಕ ಅಲ್ಲಿರುವಂತ ಚಿನ್ನದ ಮೂಲಕವೇ ಲಕ್ಕುಂಡಿಯಲ್ಲಿ ಇವತ್ತೇನು ಉತ್ಖನನ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಯಲ್ಲಿ ಕಲ್ಯಾಣ ಚಾಲುಕ್ಯರು ಕಪ್ಪತ್ತ ಗುಡ್ಡದಿಂದ ಚಿನ್ನ ತಗೊಂಡು ಹೋಗಿ ಅಲ್ಲಿ ಯಾವುದು ಚಿನ್ನ ತಯಾರು ಮಾಡ್ತಿದ್ರು ಅಂದ್ರೆ ಲೊಕ್ಕಿ ಗದ್ಯಾಣ ಅನ್ನುವಂಥದ್ದನ್ನ ತಯಾರು ಮಾಡ್ತಿದ್ರು. ಆ ನಾಣ್ಯ ಅದು. ಸೊ ಹಾಗಾಗಿ ಕಪ್ಪತ್ತು ಗುಡ್ಡ ಬಹುದೊಡ್ಡವಾದಂಥ, ಅದರ ನಿಮ್ಗೆ 10-15 ನಿಮಿಷದಲ್ಲಿ ಹೇಳಕ್ಕಾಗೋದಿಲ್ಲ. ಅದು ದೊಡ್ಡ ಇತಿಹಾಸ ಇದೆ, ದೊಡ್ಡ ಇತಿಹಾಸ ಇದೆ. ಆ ಕಪ್ಪತ್ತು ಗುಡ್ಡದಲ್ಲಿ ಅತಿಕ್ರಮಣ ನಡೆದಿದೆ, ಆಕ್ರಮಣಕಾರಿ ನಡೆದಿದೆ, ಮ್ಯಾಗ್ನೀಸ್ ವ್ಯವಸ್ಥೆ ನಡೀತೈತಿ. ಸೊ ಅದನ್ನ ಆಮೇಲೆ ಏನ್ ಮಾಡಿದ್ರು, ಈಗ ಕಪ್ಪತ್ಗಿರಿ ಏನು ಕಪ್ಪತ್ ಗುಡ್ಡ ಪ್ರಾಧಿಕಾರವನ್ನ ಮಾಡಿದ್ರು. ಆ ಪ್ರಾಧಿಕಾರ ಏನ್ ಕೆಲಸ ಮಾಡ್ತಾ ಇದೆ ಹೇಳಿ, ನಿರ್ಲಿಪ್ತ ಆಗಿದೆ. ಅರಣ್ಯ ಇಲಾಖೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಹೇಳಿ, ನಿರ್ಲಿಪ್ತ ಇದೆ. ಸೊ ಹೀಗಾಗಿ ಇವತ್ತು ಇದರ ವಿಶೇಷತೆಯನ್ನು ನಾವು ನೋಡಿದಾಗ, ಇತಿಹಾಸದ ಪ್ರಕಾರ ನೋಡಿದಾಗ, ಕಲ್ಯಾಣ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ ಮತ್ತೆ ಬ್ರಿಟಿಷರು ಇದರ ಸದ್ಬಳಕೆ ಮಾಡಿಕೊಂಡ್ರು. ಸೊ ಹಾಗಾಗಿ ದಕ್ಷಿಣ ಭಾರತದಲ್ಲಿ ಹಾಕೊಂಡು ಬಹುದೊಡ್ಡ ವಾಣಿಜ್ಯಕ ನಗರವಾಯಿತು. ಅಲ್ಲಿ ಟಂಕಶಾಲೆ ಆಯಿತು. ಆ ಟಂಕಶಾಲೆಯಲ್ಲಿ ಕಲ್ಯಾಣ ಚಾಲುಕ್ಯರು ಲೊಕ್ಕಿ ಗದ್ಯಾಣ ಅಂತ ನಾಣ್ಯವನ್ನು ತಯಾರು ಮಾಡ್ತಿದ್ರು. ಸೊ ಇದರ ಆಧಾರದ ಮೇಲೆ ಕಪ್ಪತ್ ಗುಡ್ಡದ ಗುಹೆಗಳಲ್ಲಿ, ಸುರಂಗ ಮಾರ್ಗಗಳಲ್ಲಿ ಸಾಕಷ್ಟು ಚಿನ್ನ ಇದೆ ಅಥವಾ ಲೋಹಗಳು, ಬೇರೆ ಬೇರೆ ಲೋಹಗಳಿದಾವೆ ಅನ್ನೋದು ಏನು ಮೇಲ್ನೋಟಕ್ಕೆ ತಿಳ್ಕೊಳ್ಬಹುದು. ಭೂಗರ್ಭ ಶಾಸ್ತ್ರದ ಪ್ರಕಾರ, ಪರಿಸರ ಶಾಸ್ತ್ರದ ಪ್ರಕಾರ, ಭೂವಿಜ್ಞಾನಿಗಳ ಪ್ರಕಾರ ಇವನ್ನೆಲ್ಲ ತಿಳ್ಕೊಳ್ಬಹುದು. ಆದರೆ ಇದನ್ನ ಸರ್ಕಾರ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ಉತ್ಖನನ ಅಥವಾ ಸಂಶೋಧನೆ ಮಾಡಿ ಒಂದು ಪ್ಯಾಕೇಜ್ ಮಾಡಿ ಆ ಏರಿಯಾವನ್ನು ನಿರ್ಬಂಧಿತ ಮಾಡಿ ಅಲ್ಲಿ ಯಾವುದೇ ಅಕ್ರಮ ಗಣಿಗಾರಿಕೆ ನಡೆಯದಂತೆ ನೋಡಿಕೊಂಡು ಏನಾದರೂ ಅಲ್ಲಿ ಒಂದು ಹೊಸ ಯೋಚನೆಯನ್ನ ಮಾಡಿದರೆ ಬಹುದೊಡ್ಡ ಆಸ್ತಿ, ಬಹುದೊಡ್ಡ ಸಂಪತ್ತು ಅಂದ್ರೆ ಕಪ್ಪತ್ಗಿರಿ. ಸೊ ಹಾಗಾಗಿ ಎಪ್ಪತ್ತಗಿರಿ ನೋಡೋಕ್ಕಿಂತ ಕಪ್ಪತ್ಗಿರಿ ನೋಡು ಅಂತ ಅದನ್ನ ಪರಿಪೂರ್ಣವಾಗಿ ಉತ್ತಮವಾದಂತ ಅಂದ್ರೆ ದೃಷ್ಟಿ ಮೇಲೆ ಸೃಷ್ಟಿ ಆಗತ್ತೆ. ನೀವು ಸಮರ್ಪಕವಾಗಿ ದೃಷ್ಟಿ ಇಟ್ಟು ಅದನ್ನು ನೋಡಿದ್ರೆ ನಿಮ್ಗೆ ಒಳ್ಳೆ ಸೃಷ್ಟಿ ಆಗುತ್ತೆ. ಆದ್ರೆ ಒಟ್ಟಾರೆ ಅಲ್ಲಿ ಕಾಗೆ ಬಂಗಾರ ಆಯಿತು, ಮೂರ್ಖರ ಚಿನ್ನ ಆಯಿತು, ಅಥವಾ ನಿಜವಾದ ಚಿನ್ನ ಆಯಿತು, ಇವೆಲ್ಲ ಇನ್ನಷ್ಟು ಮತ್ತಷ್ಟು ಈಗ ಅವಾಗಿನ ಕಾಲದಲ್ಲಿ ಯಾರು ನಂಬಲ್ಲ. ಈಗ ಮತ್ತೆ ಸಂಶೋಧನೆ ಮಾಡಿದ್ರೆ ಅಲ್ಲಿಯ ಗುಹೆಗಳನ್ನ ನೀವು ಸಂರಕ್ಷಣೆ ಮಾಡಿ ಸಮರ್ಪಕವಾಗಿ ಸಂಶೋಧನೆ ನಡೆಸಿದರೆ ನಿಜವಾದ ಏನು ಅಲ್ಲಿ ವ್ಯವಸ್ಥೆ, ಅಲ್ಲಿ ಚಿನ್ನ ಇದೇನೋ ಇಲ್ವೋ ಅದು ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯತೆ ಇದೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ಆನಂದ್, ನಮಸ್ಕಾರ.